ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸಿದ್ದನಕೊಳ್ಳದ ಮಹಾ ತಪಸ್ವಿ ಮಠ ನಿರಂತರ ದಾಸೋಹ ಹಾಗೂ ಪ್ರತಿ ವರ್ಷ ರಾಷ್ಟ್ರೀಯ ಉತ್ಸವ ಹಾಗೂ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸ್ತಾ ಇರುವ ಸಿದ್ದನಕೊಳ್ಳದ ಸಿದ್ದಶ್ರೀ ಮಠದ ಧರ್ಮಾಧಿಕಾರಿಗಳು ಆದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದಾವೆ. ಈ ಸಿದ್ದಪ್ಪಜ್ಜನ ರಥೋತ್ಸವಕ್ಕೆ ಆರ್ಎಸ್ ರಾಜು ಹೆಲಿಕಾಪ್ಟರ್ ಮೂಲಕ ರಥೋತ್ಸವಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ರು. ಇದೇ ದಿನ ಪ್ರವಾಸಿ ಮಂದಿರ ನೂತನವಾಗಿ ನಿರ್ಮಾಣಗೊಂಡ ಸಿದ್ದಶ್ರೀ ಮಠದಲ್ಲಿ ಜನಪ್ರಿಯ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್ ಉದ್ಘಾಟನೆಯನ್ನ ಮಾಡಿದ್ರು. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆದ ವೀಣಾ ಕಾಶಪ್ಪನವರ್, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಇದ್ದರು. ನಂತರ ರಾಷ್ಟ್ರೀಯ ಉತ್ಸವ ಹಾಗೂ ಚಲನಚಿತ್ರೋತ್ಸವದಲ್ಲಿ ಹಲವಾರು ನೃತ್ಯ ತಂಡಗಳು, ಸಂಗೀತಗಾರ ತಂಡಗಳು ಭಾಗಿಯಾಗಿದ್ವು. ನಟ ನಟಿಯರು ಕೂಡ ಭಾಗಿಯಾಗಿದ್ರು. ಪಂಜಾಬಿನ ಖ್ಯಾತ ಸಿಂಗರ್, ಕಾಮಿಡಿ ಕಿಲಾಡಿ ಪ್ರಾಣೇಶ್ ಬಸವರಾಜ್, ಮಾಮು ಶರಣು ಯಮನೂರ ಅವರು ಕೂಡ ಭಾಗಿಯಾಗಿದ್ರು. ವೇದಿಕೆ ಮೇಲೆ ಇರುವಂತಹ ಗಣ್ಯರು, ಭಕ್ತಾದಿಗಳು ರಾಷ್ಟ್ರಗೀತೆ ಹಾಗೂ ರೈತ ಗೀತೆಯನ್ನ ಹಾಡೋದ್ರ ಮುಖೇನ ಗೌರವವನ್ನು ಸಮರ್ಪಿಸಿದ್ದಾರೆ. ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸುನಂದ ಕಲಬುರಗಿ ಅವರಿಗೆ ಚಲನಚಿತ್ರ ನಟಿ, ಉತ್ತರ ಕರ್ನಾಟಕದ ಅತ್ಯುತ್ತಮ ನಟಿ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಅಜ್ಜನ ಜಾತ್ರೆಗೆ ಭಾರತದ ಮೂಲೆ ಭಕ್ತಾದಿಗಳು ಆಗಮಿಸ್ತಾ ಇದ್ದು ಸಂತೋಷದ ವಿಷಯ. ಸಿದ್ದನಕೊಳ್ಳದ ಪೂಜ್ಯರು ಕಲಾವಿದರಿಗೆ ಕೊಡ್ತಾ ಇರುವ ಪ್ರೋತ್ಸಾಹ ಯಾವ ಮಠ ಮಾನ್ಯದಲ್ಲಿ ಕಾಣಲು ಸಾಧ್ಯವಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಿ ಸಿನಿಮಾ ರಂಗವೇ ಸಿದ್ದನಕೊಳ್ಳದತ್ತ ತಿರುಗಿ ನೋಡುವಂತೆ ಮಾಡ್ತೀವಿ. ಅದು ನಮ್ಮ ಕನಸಾಗಿದೆ. ಡಾಕ್ಟರ್ ಆರ್ಎಸ್ ರಾಜು ಹಾಗೂ ಕಾಶಪ್ಪನವರ್ ಇಬ್ಬರು ಲವಕುಶರಂತೆ ಜೀವ ಇರೋ ತನಕ ಮಠಕ ಸೇವೆ ಮಾಡ್ತೀವಿ. ಪ್ರತಿಯೊಬ್ಬರ ಕನಸು ತನ್ನ ಮಟ್ಟದಲ್ಲಿ ಇರಬಾರದು, ದೊಡ್ಡ ಮಟ್ಟದಲ್ಲಿ ಇರಬೇಕು ಅಂತ ಮಠದ ಭಕ್ತರಾಗಿ ಪಿ.ವಿ. ದುತ್ತರಗಿ ಅವರ ರಂಗಮಂದಿರದಲ್ಲಿ 30ಕ್ಕೂ ಹೆಚ್ಚು ಸಿನಿಮಾ ಟ್ರೈಲರ್ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಬಿಡುಗಡೆ ಮಾಡಲಾಗಿದೆ. ಒಂದು ಕಾರ್ಯಕ್ರಮ ಅಚ್ಚುಂಬಲಿಗೆ ಆಚರಿಸ್ತಾ ಇದ್ದೀರಾ. ಆ ಕಾರ್ಯಕ್ರಮ ತಾವು ಕೂಡ ಮುಖ್ಯ ಅತಿಥಿಯಾಗಿ ಬಂದಿದ್ದೀವಿ. ಸೊ ಈಗ ಅತಿಥಿ ಕೊಠಡಿಯನ್ನು ಓಪನ್ ಮಾಡಿದ್ದಾರೆ. ಒಂದೆರಡು ಮಾತು. ನಿರಂತರ ದಾಸೋಹ ಮತ್ತು ಕಲಾಪೋಷಕರ ಶ್ರೀಮಠದ ಹಿಂದೂ ಜಾತ್ರಾ ಮಹೋತ್ಸವ ಸಿದ್ದನಕೊಳ್ಳ ಸಿದ್ದಪ್ಪಜ್ಜನ ಮಠ ಅನ್ನೋದು ಬಹಳ ವಿಶೇಷ. ಇಡೀ ನಾಡಿನಲ್ಲೇ ಒಂದು ನಿರಂತರ ದಾಸೋಹ ಮಠ ಮತ್ತು ಕಲಾ ಪೋಷಕರ ಒಂದು ಮಠ ಯಾವುದಾದ್ರೂ ಇದ್ದರೆ ಅದು ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಒಂದು ಮಠ ಅನ್ನೋ ಮಾತನ್ನು ನಾನು ಹೇಳ್ತೇನೆ. ಈ ಒಂದು ಮಠಕ್ಕೆ ನಾನು 2015-16ನೇ ಸಾಲಿನಲ್ಲಿ ಇವತ್ತು ಒಂದು ಯಾತ್ರಾ ನಿವಾಸವನ್ನು ನಾನು ಸರ್ಕಾರದಿಂದ ಮಂಜೂರಾತಿ ಮಾಡಿದ್ದೆ. ಸುಮಾರು 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಒಂದು ನಿರ್ಮಾಣ ಆದಂಥ ಒಂದು ಯಾತ್ರಾ ನಿವಾಸ ಶ್ರೀಮಠಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಯಾತ್ರಾ ನಿವಾಸವನ್ನು ನಾವು ಮಂಜೂರಾತಿ ಮಾಡಿ ಕಟ್ಟಡ ಕೂಡ ಆಗಿತ್ತು. ಬಹುತೇಕ ನಾನು 2018ರಲ್ಲಿ ಸೋತರೂ ಕೂಡ 2023ವರೆಗೂ ಈ ಕಾಮಗಾರಿ ಪೂರ್ಣ ಆಗಿರಲಿಲ್ಲ. ಈ ಕಾಮಗಾರಿ ಅಷ್ಟೇ ನಿಂತಿತ್ತು, ಸ್ಥಗಿತಗೊಂಡಿತ್ತು. ಇವತ್ತು ನಾನು ಮತ್ತೆ 2023ರಲ್ಲಿ ಪೂಜ್ಯರ ಮತ್ತು ಸಿದ್ದಪ್ಪಜ್ಜನ ಆಶೀರ್ವಾದದಿಂದ ಮತ್ತೆ ನಾನು ಶಾಸಕನಾಗಿ, ನಿಗಮದ ಅಧ್ಯಕ್ಷನಾಗಿ, ಪೂಜ್ಯರ ಒಂದು ಸಂಕಲ್ಪ ಕೂಡ ಇತ್ತು. ಅವರ ಸಂಕಲ್ಪವೇ ಇವತ್ತು ನಾನು ಮತ್ತೆ ಇಲ್ಲಿ ಚುನಾಯಿತನಾಗಿ ಶಾಸಕನಾಗಿ ಮಾಡಿದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಮಾಡ್ತೇನೆ. ಯಾಕಂದರೆ ಅವರ ಸಂಕಲ್ಪದ ಮೇರೆಗೆ ಇವತ್ತು ನಾನು ಮತ್ತೆ ಶಾಸಕನಾಗಿ ಈ ಒಂದು ಯಾತ್ರಾ ನಿವಾಸವನ್ನು ನಾನೇ ಪ್ರಾರಂಭ ಮಾಡಿದೆ. ಇವತ್ತು ನಾನೇ ಉದ್ಘಾಟನೆಗೊಳಿಸ್ತಾ ಇರೋದು ಇವತ್ತು ಅತ್ಯಂತ ನನಗೆ ಭಾಳ ಸಂತೋಷ ತಂದಿದೆ. ಯಾಕಂದರೆ ಸರ್ಕಾರದ ಯೋಜನೆಗಳು ಯಾರೇ ಇದ್ದರೂ ಕೂಡ ಅದನ್ನು ಉದ್ಘಾಟನೆ ಮಾಡಬಹುದಿತ್ತು. ಅದರ ಕಾಮಗಾರಿಯನ್ನು ಹಿಂದಿನವರು ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಶ್ರೀಮಠದ ಬಗ್ಗೆ ನಮಗಿರುವಂಥ ಅಪಾರ ಶ್ರದ್ಧೆ, ಗೌರವ, ಭಕ್ತಿ ಇದು ನಿರಂತರವಾಗಿ ನನ್ನ ಕುಟುಂಬದವರ ಆದಿಯಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ಆ ಸಿದ್ದಪ್ಪನ ಅರ್ಚನ ಒಂದು ಜಾತ್ರಾ ಮಹೋತ್ಸವ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇವತ್ತು ಏನು ಕಾರ್ಯಕ್ರಮ ನಡೀತಾ ಇದೆ, ಈ ನಾಡಿನ ಎಲ್ಲ ಕಲಾವಿದರಿಗೆ, ವಿಶೇಷವಾಗಿ ಉತ್ತರ ಕರ್ನಾಟಕದ ನಮ್ಮ ರಂಗಭೂಮಿ ಕಲಾವಿದರು, ಚಲನಚಿತ್ರ ನಟರು ಮತ್ತು ಜಾನಪದ ಸಾಹಿತಿಗಳು, ಸಂಗೀತ ಕಲಾವಿದರಿಗೆ ವಿಶೇಷ ಒಂದು ಅವಕಾಶವನ್ನು ಇಲ್ಲಿ ಒದಗಿಸುವಂಥವರು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು. ಇವತ್ತು ಕಲಾಪೋಷಿತ ಶ್ರೀಮಠ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದರಲ್ಲಿ ಬಹಳ ಅರ್ಥ ಇದೆ. ಕಲಾವಿದರಿಗೆ ಅದು ಯಾವುದೇ ಮಟ್ಟದಲ್ಲಿರಲಿ, ಸಣ್ಣ ಪುಟ್ಟ ಕಲಾವಿದರಿಗೆ ಎತ್ತಿ ಹಿಡಿದು ಇವತ್ತು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸುವಂಥ ಕೆಲಸ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೇವಲ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇದೇನು ನಡೀತಾ ಇದೆ, ಉತ್ತರ ಕರ್ನಾಟಕದ ಏನು ಕಲಾವಿದರಿದ್ದಾರೆ ಬಹುತೇಕ ಅವರಿಗೆ ಪ್ರೋತ್ಸಾಹ ಇಲ್ಲ. ಅವರಿಗೆ ಪ್ರೋತ್ಸಾಹ ಸಿಗದೇ ಕಾರಣ ಇವತ್ತು ಅವರು ಹಿಂದುಳಿದಿದ್ದಾರೆ. ಖಂಡಿತವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಲನಚಿತ್ರೋತ್ಸವವನ್ನು ಉತ್ತರ ಕರ್ನಾಟಕ ಕಲಾವಿದರಿಗಾಗಿ ನಾವು ಮುಂದಿನ ದಿನಗಳಲ್ಲಿ ಮುಂಚರು ಆದಿಯಾಗಿ ನಾವೆಲ್ಲರೂ ಸೇರಿಕೊಂಡು
ಇಲ್ಲಿ ಒಂದು ಉತ್ಸವವನ್ನು, ಒಂದು ಸ್ಟುಡಿಯೋವನ್ನು ಕೂಡ ಬರುವ ವರ್ಷದಲ್ಲಿ ಮಾಡಬೇಕು ಅಂತೇಳಿ ನಾವು ಕೆಲಸ ಇಟ್ಕೊಂಡಿದ್ದೇವೆ. ಈ ಶ್ರೀಮಠ ಬಹುತೇಕ ಕಲಾವಿದರಿಗೆ, ರೈತರಿಗೆ, ಬಡವರಿಗೆ ಎಲ್ಲರಿಗೂ ಕೂಡ ಆ ಸಿದ್ದಪ್ಪಜ್ಜನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಇವತ್ತು ಮಳೆ ಬೆಳೆಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಸಿದ್ದನಕೊಳದ ಸಿದ್ದಪ್ಪಜ್ಜನಲ್ಲಿ ಮತ್ತು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಭಕ್ತಾದಿಗಳು ಇವತ್ತೇನು ಲಕ್ಷಾನುಗಟ್ಟಲೆ, ಯಾಕಂದರೆ ಬರ್ತಾ ಪ್ರತಿ ವರ್ಷ ನಾನು ನೋಡಿದ ಹಾಗೆ ಇವತ್ತು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರೋದು ಇವತ್ತು ನಾನು ನೋಡ್ತಾ ಇದ್ದೀನಿ. ಇದು ನಿಜವಾದ ಭಕ್ತಿ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇನೆ. ಆ ಎಲ್ಲ ನೆಮ್ಮಿದಂಥ ಭಕ್ತಾದಿಗಳಿಗೆ ಶ್ರೀಮಠದ ಪೂಜ್ಯರ ಆಶೀರ್ವಾದ, ಸಿದ್ದಪ್ಪಜ್ಜನ ಆಶೀರ್ವಾದ ಖಂಡಿತವಾಗಿದೆ. ಎಲ್ಲರಿಗೂ ಅವರ ಭಾಳ ಬೆಳಗತ್ತೆ, ಅವರು ಒಳ್ಳೆಯದಾಗತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನೊಂದು ಈ ಸುತ್ತಮುತ್ತ ಯಾವ ಗ್ರಾಮ ಇಲ್ಲ ಸರ್, ಊರು ಇಲ್ಲ, ಒಂದು ಗುಡ್ಡದಲ್ಲಿ ಇರತಕ್ಕಂಥ ಸಿದ್ದನಕೊಳ ಮಠ ಲಕ್ಷಾಂತರ ಜನಸಂಖ್ಯೆ ಸೇರುವ ಕಾರಣ ಏನು ಸರ್? ಅದು ಒಂದು ಶಕ್ತಿ, ದೈವ ಶಕ್ತಿ ಅಂತ ನಾವು ಏನು ಹೇಳ್ತೀವಿ. ಜನರಲ್ಲಿರುವಂಥ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ನಾವು ಒಂದು ಧರ್ಮವನ್ನು ನಿರ್ಮಿಕೊಂಡಿದ್ದೀವಿ, ಆ ಧರ್ಮದ ಆದಿಯಾಗಿ ಆ ಸಿದ್ದಪ್ಪಜ್ಜನ ಒಂದು ರೂಪ ಇವತ್ತು ಈ ಒಂದು ಭೂಮಿ ಮೇಲೆ, ಪವಿತ್ರವಾದ ಭೂಮಿ ಮೇಲೆ ಅವರು ನಡೆದಾಡುವಂಥ ಪವಿತ್ರ ಭೂಮಿ, ಅವರ ತಪಸ್ಸಿನ ಶಕ್ತಿ, ಅವರು ಈ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಕಷ್ಟದಲ್ಲಿ, ಅವರ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಎಲ್ಲ ರೀತಿ ಆಶೀರ್ವಾದದ ಮೂಲಕ ಅವರಿಗೆ ಶಕ್ತಿಯನ್ನು ತುಂಬಿದ ಕಾರಣವೇ ಇವತ್ತು ಇಷ್ಟೊಂದು ಭಕ್ತಾದಿಗಳು ಇಲ್ಲಿ ಹೊರಗೆ ಬರ್ತಾ ಇದ್ದಾರೆ. ಇನ್ನೂ ಕೂಡ ಈ ಶ್ರೀಮಠ ಇಷ್ಟೇ ಅಲ್ಲ, ಇನ್ನೂ ಬರೋ ದಿನಗಳಲ್ಲಿ ಅತ್ಯಂತ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ಒಂದು ದೊಡ್ಡ ಕೀರ್ತಿಯನ್ನು ಪಡಿತೈತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ. ಜಾತ್ರೆ ವಿಶೇಷವಾಗಿ ಅನುಭವ ಇದು ಇದೇ ಫಸ್ಟ್ನೇ ವರ್ಷ ಬೆಂಗಳೂರು ನಾವು 8 ವರ್ಷದಿಂದ ಸತತವಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ. ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮಗೆ ಈ ಸರಿ ಸಿದ್ದಪ್ಪಜ್ಜ ಇಬ್ಬರು ಜೊತೆ ವಿಶೇಷವಾಗಿ ಮತ್ತು ವಿಶೇಷವಾಗಿ ಶ್ರೀಮಠ ಮಾತುಕತೆ ವಿಶೇಷವಾಗಿ ನಿರ್ಮಾಣ ಸಿದ್ದಪ್ಪಜ್ಜನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೊತೆಗೆ ಮೂಲ ಸಿದ್ದಪ್ಪಜ್ಜ ದೇವಾಲಯ ಇದೆ. ಇದೆಲ್ಲವೂ ಕೂಡ ಒಂದು ವರ್ಷವಂತ ಒಂದು ದೇವಾಲಯ, ಪ್ರವಾಸಿ ತಾಣಗಳು ಕೂಡ ಹೌದು. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಚಲನಚಿತ್ರ ಕಲಾವಿದರಿಗೆ ಪೋಷಕರ ಮಠ ಅಂತ ಹೇಳ್ತೀವಿ. ನಿತ್ಯ ಅನ್ನದಾಸೋಹದ ಜೊತೆಗೆ ಪೋಷಕರಿಗೆ, ಕಲಾವಿದರಿಗೆ ಶ್ರೀಗಳು ಭಾಳ ಪ್ರೋತ್ಸಾಹವನ್ನು ನೀಡಿ ನಮ್ಮ ಉತ್ತರ ಕರ್ನಾಟಕ ಕಲಾವಿದರನ್ನು ಬೆಳೆಸ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ ಅಪ್ಪತಿ ಹೇಳಿದಂಗೆ ಈ ಒಂದು ಸ್ಟುಡಿಯೋ ಆಗಿ ಒಳ್ಳೆಯದಾಗುತ್ತೆ. ಮಾಧ್ಯಮ ಬಳಗದವರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಿದ್ದನಕೊಳ ರಥೋತ್ಸವ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಅಭಿನಂದನೆ ಹೇಳುತ್ತಾ, ಇವತ್ತು ಜನವರಿ 14 ಇವತ್ತು ನಾವು ರಥೋತ್ಸವ ಜೊತೆಗೆ ರಾಷ್ಟ್ರೀಯ ಉತ್ಸವ ಮಾಡ್ಕೊಂಡು ಬಂದಿದ್ವಿ. ಈ ಒಂದು ರಾಷ್ಟ್ರೀಯ ಉತ್ಸವಕ್ಕೆ ನಮ್ಮ ಸನಾತನ ಧರ್ಮ ಐಟಿಚರ್ ಚೀಫ್ ಆದಂಥ ದಕ್ಷಿಣ ಭಾರತದ RS ರಾಜು ಅವರು ಮತ್ತು ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು ಮತ್ತು ನಾಳೆ ಶ್ರೀ ಬೋಸರಾಜ್ ಮಂತ್ರಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು KGFನ ಸಂಗೀತ ನಿರ್ದೇಶಕರಾದಂಥ ರವಿ ಬಸ್ರೂರವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರು ಖ್ಯಾತ ಚಲನಚಿತ್ರ ಸಾಹಿತಿ ಆದಂಥ ಕಿನ್ನಾಡ್ ರಾಜು ಅವರು ಕೂಡ ರಾಜ್ಯ ಪ್ರಶಸ್ತಿಯನ್ನು ಈ ವರ್ಷ ಕೊಡ್ತಾ ಇದ್ದೀವಿ. ಹಾಗೆಯೇ ಎಲ್ಲ ಭಕ್ತಾದಿಗಳ ಪ್ರಾಯೋಜಿತ ಕಾರ್ಯಕ್ರಮ ಇದು, ನಂದೇನಿಲ್ಲ, ಅವ್ರು ಕೊಡ್ತಾರ ನಾ ಮಾಡ್ತೀನಿ. ಆದರೆ ಅವರಷ್ಟು ಕೊಟ್ಟರಿಲ್ಲ, ನನ್ನಷ್ಟು ಕಳೆದಾವಿಲ್ಲ. ಅವರ ಬಗ್ಗೆ ಪ್ರತಿ ವರ್ಷ ಇದು ನಮಗೆ ಸಂಕ್ರಾಂತಿ ದಿನ ಒಂದು ಹೊಸ ಹುರುಪು ಮತ್ತು ಒಂದು ಏನೋ ಹುಮ್ಮಸ್ಸು, ಸಿದ್ದನಕೊಳ ಮಠಕ್ಕೆ ಬಂದು ಸಿದ್ದಪ್ಪಜ್ಜನ ಆಶೀರ್ವಾದ ಮತ್ತು ಆಮೇಲೆ ಶ್ರೀಗಳ ಆಶೀರ್ವಾದ ಪಡೆದರೆ ಏನೋ ಒಂಥರ ಮನೋಲ್ಲಾಸ ಮತ್ತು ಆರೋಗ್ಯಕರವಾದಂಥ ವಾತಾವರಣ ಇರ್ತದೆ ಅನ್ನುವಂಥ ನಮ್ಮ ಪ್ರತೀತಿ. ಪ್ರತಿ ವರ್ಷವೂ ಸಹ
ನೀವು ಬರ್ತಾ ಇರ್ತೀರಿ. ನಿಮ್ಮ ಸಲಹೆ ಸಹಕಾರವನ್ನು ತೆಗೆದುಕೊಂಡು ಪ್ರತಿ ವರ್ಷ ಏನೇನು ಇನ್ನಷ್ಟು ಹೆಚ್ಚಿನ ಬದಲಾವಣೆಗಳು ಮಾಡ್ಬೋದು ಅನ್ನುವಂಥದ್ದನ್ನ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ. ಸೊ ಏನು ವರ್ಷದ ಮೊದಲನೇ ಹಬ್ಬ, ಜನವರಿ ತಿಂಗಳ ಮೊದಲನೇ ಹಬ್ಬ. ಈ ವರ್ಷದ ಜನವರಿಯಿಂದ ಡಿಸೆಂಬರ್ವರೆಗೂ ಎಷ್ಟು ಹಬ್ಬಗಳು ಬರ್ತದೆ ಅದರಲ್ಲಿ ಮೊದಲನೇ ಹಬ್ಬ. ಅದರಲ್ಲಿ ವಿಶೇಷವಾಗಿ ಸಂಕ್ರಾಂತಿಗೆ ಸಿದ್ದನಕೊಳ್ಳದಲ್ಲಿ ನಡೀತಕ್ಕಂಥ ಪರಮ ಪೂಜ್ಯ ಸಿದ್ದಪ್ಪಜ್ಜನವರ ಅನುಗ್ರಹದಿಂದ ಶ್ರೀ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಭಾಳ ಅದ್ಭುತವಾಗಿ ರಥೋತ್ಸವ, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲವೂ ಸಹ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ನಮ್ಮ ಸೋಮಣ್ಣವರು ಮತ್ತು ನನ್ನ ಸ್ನೇಹಿತ ವಿದ್ಯಾನಂದ ಕಾಶ್ಯಪ್ನವರು, ನಾನು ಎಲ್ಲರೂ ಬರಮಾಡಿದ್ದಾರೆ. ಬರ್ತಾ ಇರ್ತೀವಿ. ನಮ್ಮ ಮಠ, ನಮ್ಮ ಇದು ನಿಮ್ಗಳ ಅಭಿಮಾನ, ಪ್ರೀತಿ, ವಿಶ್ವಾಸ ಇದು ಭಾಳ ಹೆಚ್ಚು ಉತ್ಸುಕತೆ ಇರೋದ್ರಿಂದ ನಮಗೆ ಇಲ್ಲಿ ಬರ್ಲಿಕ್ಕೆ ಭಾಳ ಒಂದು ಮನೋಲ್ಲಾಸ ಮತ್ತು ಸಂತೋಷ ಆಗುತ್ತದೆ. ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಈಗ 6-7 ತಿಂಗಳಿಂದ ನಡೆದಂಥ ಒಂದು ಕಹಿ ಘಟನೆ, ದುರ್ಘಟನೆ ಸ್ವಲ್ಪ ನಮಗೆ ಎಲ್ರಿಗೂ ಸಹ ಆಘಾತವನ್ನು ಉಂಟು ಮಾಡಿತ್ತು. ಬಟ್ ನನಗೆ ಶ್ರೀಗಳ ಕೇಳ್ತಿದ್ರು, ಹಾಸ್ಪಿಟ್ಲಲ್ಲಿ ಒಂದು 15-17 ದಿನ ಹಾಸ್ಪಿಟ್ಲಲ್ಲಿ ಉಳಿದು ಅವರ ಯೋಗಕ್ಷೇಮವನ್ನು ವಿಚಾರಿಸಿದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೇಳ್ತಿದ್ದು ಒಂದೇ, ನಾವು ಮತ್ತೆ ಜಾತ್ರೆ ಮಾಡ್ಬೋದಾ, ಜಾತ್ರೆಗೆ ಸರಿ ಹೋಗ್ತೀನಿ ನಾನು, ಏನಾಗುತ್ತೆ ರಾಜು ಅಂತ. ಭಗವಂತನ ಆಶೀರ್ವಾದ, ಸಿದ್ದಪ್ಪಜ್ಜನ ಅನುಗ್ರಹ ನಿಮಗಿರೋವರೆಗೂ ಏನೂ ಆಗೋದಿಲ್ಲ, ಸುಮ್ಮನಿರಿ ಸ್ವಾಮೀಜಿ ಅಂತೇಳಿ ಭಾಳ ವಿಶೇಷವಾಗಿ ಪ್ರತಿ ವರ್ಷ ಏನು ಮಾಡ್ತಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಿ ರಥೋತ್ಸವ ಮಾಡೋಣ ಅಂತ ಹೇಳಿದ್ವಿ. ಅದನ್ನು ಭಗವಂತ ಇವತ್ತು ನೆರವೇರಿಸ್ಬಿಟ್ಟಿದ್ದಾನೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಬಂದಿದ್ದೀವಿ. ಮಠದ ಬಗ್ಗೆ ಒಂದು ವಿಶೇಷ ಮಾತು. ಈ ಸಂದರ್ಭದಲ್ಲಿ ಪತ್ರಿಕಾ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಹಾಸ್ಯ ಕಲಾವಿದರಿಗೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಮಠದ ವತಿಯಿಂದ ಗೌರವಿಸಿ ಸನ್ಮಾನಿಸಿದರು. ಮಂಜುನಾಥ್ ವಾಲಿಕರ್, ಎಜೆ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.